ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ರಜೆಗೆ ಹೋಗಿದ್ದು, ಎಲ್ಲಿಗೆ ಹೋಗಿದ್ವಿ, ಏನೆಲ್ಲ ಆಯಿತು ಅನ್ನೋದು ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೊ ಮೊದಲನೇದಾಗಿ ನಾವು ಹೈದ್ರಾಬಾದಿಂದ ಡೈರೆಕ್ಟ್ ಊರಿಗೆ ಹೋದ್ವಿ. ಊರಲ್ಲಿ ಜಾತ್ರೆ ನಡೀತಾ ಇತ್ತು, ನಮ್ಮ ಊರ ದೇವರಾದಂಥ ಮುಕ್ಕಣ್ಣೇಶ್ವರಿ ದೇವ್ರದ್ದು. ಸೊ ಅವತ್ತು ಆರತಿ ಇತ್ತು ನಾವು ಹೋಗಿದ್ದ ದಿನ. ನಾನು ಕೂಡ ಎಲ್ಲರ ಜೊತೆ ಸೇರಿಕೊಂಡು ಸೊ ಆ ಒಂದು ಖುಷಿನ ಎಂಜಾಯ್ ಮಾಡಿದೆ. ಎಲ್ಲರೂ ಬಂದಿದ್ದರು. ತುಂಬ ವರ್ಷಗಳೇ ಆಗೋಗಿತ್ತು ನಾವು ಎಲ್ಲರ ಜೊತೆನೂ ಸೇರಿ. ಬೆಂಗಳೂರು ಸೇರ್ಕೊಂಡ್ಮೇಲೆ ಅಂತೂ ಇದೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಜಾತ್ರೆಗೆ ಹೋದ್ರೂ ಕೂಡ ಇಲ್ಲ, ಎಂಡಿಂಗ್ ದಿನ ಹೋಗ್ತಾಯಿದ್ದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಹೋಗೇ ಇಲ್ಲ. ನಾನು ಆರತಿ ಎಲ್ಲ ನೋಡಿ ಸುಮಾರು ವರ್ಷನೂ ಒಂದು 5-6 ವರ್ಷದ ಮೇಲೇ ಆಗೋಗಿತ್ತು. ಸೊ ಮೊದಲನೇದಾಗಿ ಊರಲ್ಲಿ ಎಲ್ಲರೂ ಆರತಿ ಹೊತ್ತಿದ್ರು. ನಮ್ಮದು ಒಂದು ಪುಟ್ಟ ಊರಾಗಿರೋದ್ರಿಂದ ಈ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಇನ್ನೂ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ದೇವಸ್ಥಾನ ಕಟ್ಟಿಸ್ತಾ ಇರೋದರಿಂದ ಜಾತ್ರೆ ಮಾಡೋದು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ದೇವಸ್ಥಾನ ಕಟ್ಟಿದ ಮೇಲೆ ಕೆಲವೊಂದೊಂದು ಅಕ್ಕಪಕ್ಕದ ಊರಿಂದ ದೇವ್ರುಗಳೆಲ್ಲ ಕರ್ಕೊಂಡು ಬರ್ತೀವಿ ನಾವು. ಅದು ತುಂಬ ವರ್ಷಗಳಿಂದ ನಡೆಸ್ಕೊಂಬಂದಿರೋದು. ಅದನ್ನು ಈ ವರ್ಷ ಕರ್ಕೊಂಡು ಬಂದಿಲ್ಲ, ಯಾಕಂದರೆ ದೇವಸ್ಥಾನ ಕಟ್ಟಿಸ್ತಾ ಇರೋದ್ರಿಂದ ಒಟ್ಟಿಗೆ ಕರ್ಕೊಂಡು ಬಂದು ದೊಡ್ಡದಾಗಿ ಜಾತ್ರೆ ಮಾಡಬೇಕು ಅನ್ನೋದಿತ್ತು. ಸೊ ಹಾಗಾಗಿ ಸಿಂಪಲ್ಲಾಗಿ ಈ ವರ್ಷ ಮಾಡ್ತಾಯಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಆರತಿ ಹೊತ್ತಿರೋರಿಗೆಲ್ಲ ಏನೋ ಒಂಥರ ದೇವ್ರು ಬಂದಿರೋ ಥರ ಆಗ್ತಾಯಿದೆ. ಇದು ಸುಮಾರು ಒಂದು 2-3 ವರ್ಷದಿಂದ ಈ ಥರ ಆಗ್ತಾಯಿದೆಯಂತೆ. ಗೊತ್ತಿಲ್ಲ ನನಗೆ ಯಾವ ಥರ ಹಂಗಾಗುತ್ತೆ ಅಂತ. ಅದು ಬಡಿತಾ ಇರ್ತಾರಲ್ಲ, ಆ ಶಬ್ದಕ್ಕೋ ಅಥವಾ ಏನಾದ್ರೂ ಮೈ ಮೇಲೆ ನೆಗೆಟಿವ್ ಎನರ್ಜಿ ಇದ್ದರೆ ನಾವು ದೇವ್ರ ಸನ್ನಿಧಿಗೆ ಹೋದಾಗ ಅದೊಂಥರ ಪಾಸಿಟಿವ್ ಆಗಿ ಕನೆಕ್ಟ್ ಆದಾಗ ಆ ಥರ ಆಗೋದೆಲ್ಲ ಸಹಜ ಅಂತ ಹೇಳ್ತಾರೆ ದೊಡ್ಡವರು. ರಾತ್ರಿ ಪೂರ ಉತ್ಸವ ಇರೋದು, ಆರತಿದು ಅದೆಲ್ಲ ಇರ್ತಿತ್ತು. ಈ ಸಲ ಸಿಂಪಲ್ಲಾಗಿ ಮಾಡೋದ್ರಿಂದ ಹಾಗೆಯೇ ಆರತಿ ಜೊತೆನೇ ಪಟಾಕಿ ಹೊಡ್ಕೊಂಡು ಸಿಂಪಲ್ಲಾಗಿ ಒಂದು ಊರು ಸುತ್ತ ಒಂದು ಮೆರವಣಿಗೆ ಮಾಡ್ಕೊಂಡು ಬಂದರು. ದೇವ್ರನ್ನೆಲ್ಲ ಕರ್ಕೊಂಡು ಉತ್ಸವ ಮಾಡ್ಕೊಂಡು ಬಂದಿದ್ದು. ಇಲ್ಲಾಂದರೆ ಪ್ರತಿ ವರ್ಷವೂ ಉತ್ಸವಕ್ಕಂತಲೇ ಬೇರೆ ರಥ ಎಲ್ಲ ಕಟ್ಬಿಟ್ಟು ನೀಟಾಗಿ ದೇವ್ರನ್ನೆಲ್ಲ ಅದ್ರ ಮೇಲೆ ಕೂರಿಸಿ ಊರು ಸುತ್ತ ಉತ್ಸವ ಬರೋದು. ಬಟ್ ಈ ಸಲ ಏನಿಲ್ಲ, ಆರತಿ ಜೊತೆನೇ ಒಂದು ರೌಂಡು ಉತ್ಸವ ಮಾಡ್ಕೊಂಡು ಬಂದಿದ್ದು. ಮತ್ತು ಬೆಳಗ್ಗೆ ಎದ್ಬಿಟ್ಟು ಅದಕ್ಕೆ ನಾವು ಮಣೇವ್ ಅಂತ ಹೇಳ್ತೀವಿ, ಅದನ್ನು ಮಣೇವ್ ಆಡಿಸ್ತಾರೆ. ಅದ್ರದ್ದು ವಿಡಿಯೋ ಕೂಡ ಎಲ್ಲ ಡಿಲೀಟ್ ಆಗೋಗಿದೆ. ಎಷ್ಟೊಂದು ಒಳ್ಳೊಳ್ಳೆ ವೀಡಿಯೋಸ್ ಇತ್ತು, ಎಲ್ಲ ವೀಡಿಯೋನೂ ಡಿಲೀಟ್ ಆಯಿತು. ಸುಮಾರು ಮದುವೆ ವೀಡಿಯೋನೂ ಕೂಡ ಎಲ್ಲ ಡಿಲೀಟ್ ಆಯಿತು. ಇನ್ನು ನಮ್ಮ ಚುಕ್ಕಿ ಜೊತೆಲಿ ವಿಡಿಯೋ ಮಾಡ್ಕೊಂಡಿದ್ದೆ ಎಷ್ಟೊಂದು ವೀಡಿಯೋಸು, ಅದನ್ನು ಕೂಡ ಎಲ್ಲ ಡಿಲೀಟ್ ಆಯಿತು. ಸಖತ್ ಬೇಜಾರಾಯಿತು. ಎಷ್ಟು ವಿಡಿಯೋ ನಾನು ಹೈದ್ರಾಬಾದಿಂದನೂ ಎಲ್ಲ ಪ್ರತಿಯೊಂದೂ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಅದೆಲ್ಲದೂ ಹೋಯ್ತು. ಸಖತ್ ಬೇಜಾರಾಯಿತು. ಅದು ಹೆಂಗೆ ನಾವು ಅದನ್ನು ವಾಪಸ್ ತಗೊಳ್ಳೋದು ಅಂತಲೂ ಗೊತ್ತಾಗಲಿಲ್ಲ, ಯಾಕೆಂದರೆ ಫೋನೇ ರೀಸೆಟ್ ಆಯಿತು. ನಂದು ಹೊಸ ಫೋನು ಡಿಸ್ಪ್ಲೇ ಹೋಗಿರೋದ್ರಿಂದ ಇನ್ನೊಂದು ಫೋನಲ್ಲಿ ನಾನು ಸಿಮ್ ಹಾಕ್ಕೊಂಡು ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಅದು ನಾನು ಮೊದಲು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅದೇ ಮೊಬೈಲಿಂದ ನಾನು ವಿಡಿಯೋ ಮಾಡ್ಕೊತಾ ಇದ್ದಿದ್ದು. ಸೊ ಇದು ಹಾಳಾಯ್ತಲ್ಲ ಅಂದ್ಬಿಟ್ಟು ಅದನ್ನೇ ನಾನು ಯೂಸ್ ಮಾಡ್ಕೋತಾ ಇದ್ದೆ. ಅದನ್ನು ಕೂಡ ಡಿಸ್ಪ್ಲೇ ಹೋಗಿತ್ತು, ಹಾಕಿಸ್ಕೊಂಡಿದ್ದೆ ನಾನು. ಗೊತ್ತಿಲ್ಲ ಅದು ಏನಾಯಿತೋ, ಸಡನ್ನಾಗಿ ರೀಸೆಟ್ ಆಗೋಯಿತು. ಅಷ್ಟೊಂದು ವೀಡಿಯೋಸು ಫೋಟೋಸು ಎಲ್ಲ ಇತ್ತು. ಆವಾಗಿನ ನಾನು ಎಲ್ಲ ನೀಟಾಗಿ ಕನೆಕ್ಷನ್ ಮಾಡ್ಕೊಂಡಿದ್ದೆ. ID ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ಕು, ಯೂಟ್ಯೂಬು ಎಲ್ಲದನ್ನು ಆವಾಗಿನ ನಾನು ಕ್ರಿಯೇಟ್ ಮಾಡಿಕೊಂಡು ಸರಿ ಮಾಡ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಆ ಥರ ಆಗೋಯ್ತು. ಅದು ಯಾಕನ್ನೋದು ನನಗೂ ಗೊತ್ತಾಗಲಿಲ್ಲ. ಒಂದು ವಿಡಿಯೋ ಒಂದು ಫೋಟೋನೂ ಬರಲೇ ಇಲ್ಲ. ಇನ್ನೇನು ಮಾಡೋದು, ಎಲ್ಲರ ಹತ್ರನೂ ಒಂದೊಂದು ವಿಡಿಯೋ ಕಳಿಸ್ಕೊಂಡು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಎಲ್ಲರ ಹತ್ರನೂ ವಿಡಿಯೋನ ಶೇರ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಮದ್ದಿದ್ದು ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ, ನಮ್ಮೂರಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೆಕ್ಸ್ಟು ಇವಾಗ ಚಿಕ್ಕಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇರೋದು. ಅಲ್ಲಿ ಆರತಿ ಎಲ್ಲ ಬೆಳಗ್ಬಿಟ್ಟು ನೆಕ್ಸ್ಟು ಮತ್ತು ಅಂತರಘಟ್ಟಮ್ಮ ಅಂತ ಇದೆ, ಅಲ್ಲಿಗೆ ಹೋಗಿ ಆ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿಂದ ಮತ್ತೆ ಡೈರೆಕ್ಟು ಮುಕ್ಕಣ್ಣೇಶ್ವರಿ ದೇವಸ್ಥಾನದ ಹತ್ರ ಹೋಗೋ ಅಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ. ದೇವ್ರನ್ನೆಲ್ಲ ಕುಣಿಸೋದಾಗಿರ್ಬೋದು, ಅದು ಆರತಿ ಹೊತ್ಕೊಂಡು ಹೋಗೋದಾಗಿರ್ಬೋದು, ನನಗೂ ಫೀಲ್ ಆಗ್ತಾಯಿತ್ತು. ನಮಗೂ ಏನಾದ್ರೂ ಮನೆ ಅಂತ ಇದ್ದಿದ್ರೆ ನಾನು ಈ ಥರ ಎಲ್ಲ ಮಾಡ್ಬೋದಾಗಿತ್ತು ಅಂತ ಅವಾಗೆಲ್ಲ ಮಾಡ್ತಾಯಿದ್ವಿ. ಬಟ್ ಇವಾಗ ಬೆಂಗಳೂರು ಸೇರಿದ್ಮೇಲೆ ಅದೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಒಂದೊಂದು ಕ್ಷಣ ನೆನಪಾಗ್ಬಿಡುತ್ತೆ ಹಳೇದು ಎಲ್ಲ. ಹಿಂಗಿದ್ವಲ್ಲ, ಈ ಥರ ಆಗೋಯ್ತಲ್ಲ, ಹಂಗೆ ಅಂದ್ಕೊಂಡು ಏನು ಮಾಡೋಂಗಿಲ್ಲ. ನಮಗೆ ಭಗವಂತ ಹೆಂಗೆ ಕರ್ಕೊಂಡು ಹೋಗ್ತಾನೆ, ನಾವು ಅದೇ ದಾರಿಲಿ ಹೋಗಲೇಬೇಕಾಗುತ್ತೆ.
ನೋಡೋಣ, ಈ ವರ್ಷದೊಳಗಡೆ ಎಲ್ಲ ಮನೆ ಕೆಲಸ ಕಂಪ್ಲೀಟ್ ಆದರೆ ಮುಂದಿನ ವರ್ಷ ನಾನು ಕೂಡ ಹೊಸ ಮನೆಯಿಂದ ಆರತಿ ಹೊತ್ಕೊಂಡು ಹೋಗ್ಬೋದು. ತುಂಬ ಆಸೆ ಕನಸು ಇದೆ. ನೋಡೋಣ ಭಗವಂತ ಹೆಂಗೆ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರೋ ಪ್ರಕಾರ ನಾವಿಬ್ಬರೇ ತುಂಬ ಸ್ಟ್ರಗಲ್ ಮಾಡ್ತಾ ಇರೋದು. ಯಾವುದೇ ರೀತಿ ಬ್ಯಾಕ್ ಸಪೋರ್ಟ್ ಇಲ್ಲ. ಅದಕ್ಕೋಸ್ಕರ ಮನೇನ ಸ್ವಲ್ಪ ಸ್ಟಾಪ್ ಮಾಡಿ ನಾವು ಮನೆ ಕೆಲಸನ ಕಂಪ್ಲೀಟ್ ಮಾಡ್ಕೋತಾ ಇದ್ದೀವಿ. ಇವಾಗ ಇನ್ನೂ ಗಿಲಾವೆಲ್ಲ ಮಾಡಿಸ್ಬೇಕು. ಗಿಲಾವು ಮತ್ತು ವಯರಿಂಗಿಂದು, ಟೈಲ್ಸ್ದು ಇನ್ನೂ ತುಂಬ ಕೆಲಸ ಇದೆ. ಇವಾಗ ನಾವು ಬರೀ ಜಸ್ಟು ಪ್ಲಂಬಿಂಗು ಮತ್ತು ವಯರಿಂಗಿಗೆಲ್ಲ ಏನು ನಾರ್ಮಲಿ ಕನೆಕ್ಷನ್ ಕೊಡ್ತಾರಲ್ಲ ಗಿಲಾವ್ಗೂ ಮೊದಲು ಆ ಥರ ಎಲ್ಲ ಕನೆಕ್ಷನ್ ಕೊಡಿಸಿದ್ದೀವಿ ಪ್ಲಂಬಿಂಗಿಂದೆಲ್ಲ. ಇನ್ನು ನೆಕ್ಸ್ಟು ಗಿಲಾವ್ ಆದಮೇಲೆ ಬಾಕಿ ಕೆಲಸ ಎಲ್ಲ ಶುರುವಾಗೋದು. ಸೊ ಗಿಲಾವ್ ಮಾಡಿಸ್ಬೇಕಂದ್ರೂ ನೆಕ್ಸ್ಟ್ ರಜೆ ತೊಗೊಂಡೇ ಹೋಗಬೇಕು. ಇವಾಗ ಆಲ್ರೆಡಿ ಮದುವೆಗಂತ ರಜೆ ತೊಗೊಂಡ್ಬಿಟ್ಟಿದ್ದೀವಿ. ಈ ವರ್ಷದಲ್ಲಿ 2 ರಜೆ ಮುಗ್ದೇ ಹೋಯ್ತು, ಇನ್ನಿರೋದೇ 1 ರಜೆ. ಸೊ ಹಾಗಾಗಿ ಸ್ವಲ್ಪ ಅಮೌಂಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಒಂದು ಸಲ ನಾವು ರಜೆ ತೊಗೊಂಡು ಹೋದರೆ ತುಂಬ ಕೆಲಸಗಳೆಲ್ಲ ಮನೆದು ಪೆಂಡಿಂಗ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಬರ್ಬೋದು ಅಂತ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಊರ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಮದುವೆ ಕೆಲಸ ಶುರುವಾಯಿತು. ಮನೆ ಹತ್ರ ಇರೋ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಫೈನಲ್ ಡೇಸ್ ಅಂದರೆ ಮಾರ್ಚು 5, 6ಕ್ಕೆ ಮದುವೆ ಇರೋದರಿಂದ ಅದ್ರದ್ದು ಹಿಂದಿನ ದಿನ ಮಾರ್ಕೆಟಿಗೆ ಬಂದು ಹೂವು ಆಗಿರ್ಬೋದು, ಹಣ್ಣು, ಎಲೆ, ಅಡಿಕೆ ಇದೆಲ್ಲದನ್ನು ತೊಗೊಂಡೋಗೋದು ತುಂಬ ಇರುತ್ತೆ. ಸೊ ಅದನ್ನೆಲ್ಲ ತೊಗೊಂಡೋಗೋಣ ಅಂತ ಮಾರ್ಕೆಟಿಗೆ ಬಂದಿದ್ವಿ. ಎಷ್ಟು ಓಡಾಟ ಇರುತ್ತೆ ಅಂತಂದರೆ ಒಂದು ಮದುವೆ ಮಾಡೋದು, ಒಂದು ಮನೆ ಕಟ್ಟಿ ನೋಡಬೇಕಾದ್ರೇ ಗೊತ್ತಾಗೋದು ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಿಕ್ಕಾಬಟ್ಟೆ ಓಡಾಟ ಇತ್ತು. ನನಗೆ ಗೊತ್ತಿಲ್ಲ ನಾನು ಯಾವ ರೀತಿ ಅದೆಲ್ಲ ನನ್ನ ಪೇಯ್ನ್ ತಡ್ಕೊಂಡು ನಾನು ಅಷ್ಟು ಓಡಾಟದ ಮಾಡಿದೆ ಅಂತ ನನಗೆ ನಂಬೋಕ್ಕೆ ಆಗ್ತಾಯಿಲ್ಲ. ನನಗೆ ಇಷ್ಟೆಲ್ಲ ಕೆಲಸ ಮಾಡಬಲ್ಲೆ ಅಂತ ನನಗೆ ಅರ್ಥ ಆಗಿದೆ ಈ ಸಲ ರಜೆಗೆ ಹೋದಾಗ. ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡೋಕ್ಕೆ ಯಾವತ್ತೂ ಸೋಂಬೇರಿತನ ಮಾಡಲ್ಲ. ಬಟ್ ನಾನು ಇತ್ತೀಚೆಗೆ ಆಪ್ರೇಷನ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಪೇಯ್ನ್ ಬರ್ತಾನೆ ಇರ್ತಿತ್ತು. ಹೊರಡೋ ಅರ್ಜೆಂಟಲ್ಲಿ ಗಡಿಬಿಡಿಲಿ ನಾನು ಮಾತ್ರೆನೂ ಕೂಡ ತಗೊಂಡೋಗಿರಲಿಲ್ಲ. ಸೊ ಹೇಗೋ ಮ್ಯಾನೇಜ್ ಮಾಡಿಕೊಂಡು ರಜೆ ಮುಗಿಸ್ಕೊಂಡು ಬಂದ್ವಿ. ಫೈನಲಾಗಿ ಮಾರ್ಕೆಟಿಂದ ಹೋಗಾಯಿತು. ಅವತ್ತು ನೈಟೇ ಕೂಡ ಮನೆಯಲ್ಲೇ ಮೆಹಂದಿ ಹಾಕೋರನ್ನ ಕರೆಸಿದ್ರು. ಅವರವರು ಮೆಹಂದಿನ ಅವರವರೇ ಹಾಕಿಸ್ಕೊಳ್ತಾಯಿದ್ರು. ನನಗೂ ಕೂಡ ಶಿವು ಅವರು ಫಸ್ಟ್ ಟೈಮ್ ನನಗೆ 600 ರೂಪೀಸ್ ಕೊಟ್ಟು ಫುಲ್ 2 ಕೈಗೂ ಮೆಹಂದಿ ಹಾಕ್ಸಿದ್ರು. ಸಖತ್ ಖುಷಿಯಾಯಿತು ನನಗೆ. ನಾನು ಹಾಕಿಸ್ಕೊಂಡೇ ಇಲ್ಲ ಒಂದು ಸಲನೂ. ನಾವೇ ಹಬ್ಬಗಳಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ, ಬರ್ತಡೇ ಆಗಿರ್ಬೋದು, ಆ್ಯನಿವರ್ಸರಿ ಎಲ್ಲ ನಾವೇ ಬಿಟ್ಕೊಳ್ತಾ ಇದ್ದಿದ್ದು. ಯಾರ ಹತ್ರನೂ ಹೋಗಿ ಹಾಕಿಸ್ಕೊಂಡಿರಲಿಲ್ಲ. ಯಾವಾಗಲೂ ಒನ್ ಟೈಮ್ ಅಷ್ಟೇ ನಾನು ರಿಲಯನ್ಸಿಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹಾಕ್ಸ್ಕೊಂಡಿದ್ದು, ಯಾವುದೋ ಗೌರಿ ಹಬ್ಬ ಟೈಮಲ್ಲಿ ಅನ್ಕೋತೀನಿ. ಅದನ್ನು ಬಿಟ್ಟರೆ ಈ ಥರ ಎಲ್ಲ ಮೆಹಂದಿ ಹಾಕೋರ ಹತ್ರ ಹೋಗಿ ಹಾಕ್ಸ್ಕೊಂಡಿದ್ದೇ ಇಲ್ಲ.
ಇವರು ನಮ್ಮ ಅಣ್ಣನ ಹೆಂಡತಿ ಅವರೂ ಕೂಡ ಹಾಕಿಸ್ಕೊಂಡ್ರು. ಅವಳು 2 ಕೈಯಿಂದ 300 ರುಪೀಸ್ ಏನೋ ತೊಗೊಂಡ್ರು ಅವರಿಗೆ. ಸೊ ನಂದು ಸ್ವಲ್ಪ ಜಾಸ್ತಿ ಹಾಕಿದ್ರು, ಹಾಗಾಗಿ 600 ಆಯಿತು. ಸೊ ನಾನಂತೂ ಫುಲ್ ಟ್ಯಾನಾಗಿ ಹೋಗ್ಬಿಟ್ಟಿದ್ದೆ. ನಿಮಗೆ ನನ್ನ ಫೇಸ್ ನೋಡಿದ್ರೇ ಗೊತ್ತಾಗುತ್ತೆ. ಓಡಾಟ ಅಂದರೆ ಎಷ್ಟು ಓಡಾಟ. ಎಲ್ಲರೂ ನನ್ನ ನೋಡಿ ಆಶ್ಚರ್ಯಪಡ್ಯಾರ, ಯಾಕೆ ಹಿಂಗಾಗಿದೆಯಾ ಅಂಥೇಳಿ. ಅಷ್ಟು ಓಡಾಟ, ಸಖತ್ತು ಫುಲ್ಲು ಟ್ಯಾನಾಗಿ ಹೋಗ್ಬಿಟ್ಟಿದೆ. ನನಗಂತೂ ನನ್ನ ಮುಖ ನನಗೆ ನೋಡ್ಕೊಳ್ಳೋಕ್ಕೆ ಬೇಜಾರಾಗ್ತಾಯಿತ್ತು. ಒಳ್ಳೆ ಮದುವೆ ಟೈಮಲ್ಲಿ ಈ ಥರ ಮುಖ ಮಾಡ್ಕೊಂಡು ಕೂತ್ಕೊಂಡ್ನಲ್ಲಪ್ಪ ನಾನು ಅನ್ನೋವಷ್ಟು ನನಗೆ ಬೇಜಾರಾಯಿತು. ಆದರೆ ಏನು ಮಾಡೋದು, ಕೆಲಸನೇ ಆ ಥರ ಇರೋದರಿಂದ ಏನೂ ಮಾಡೋಂಗಿಲ್ಲ. ನಾವು ಆ ಥರ ಆಗುತ್ತೀವಿ, ಈ ಥರ ಆಗ್ತೀವಿ ಅಂತ ನಾವು ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಏನು ಯೂಸೇ ಇಲ್ಲ. ಇನ್ನು ಅದ್ರ ನೆಕ್ಸ್ಟ್ ಡೇ ಚಪ್ರ ಪೂಜೆ ಇತ್ತು. ಈಶಾನ್ಯ ಮೂಲೆಯದ್ದು ಒಂದು ಕಂಬ ನೆಡೆಸ್ಬಿಟ್ಟು ಮನೆ ಮುಂದೆನೇ ಅವರು ಬಾಡಿಗೆ ಮನೇಲಿ ಇದ್ದಿದ್ದು, ಅಲ್ಲೇ ನನಗೆ ಯಾವ ಥರ ಗೊತ್ತಿರುತ್ತೆ ಆ ಥರ ತಿಳ್ಕೊಂಡು ಕಂಬ ನೆಡೆಸಿ ಪೂಜೆ ಮಾಡಿಸಿದ್ದು. ನಾನು ಏನು ಯಾರ್ದೇನು ಮದುವೆ ಮಾಡಿಲ್ಲ, ಏನಿಲ್ಲ. ನನಗೂ ಹಿಂಗೆ ದೊಡ್ಡವ್ರು ಮಾಡೋದೆಲ್ಲ ನೋಡಿಕೊಂಡು ಈ ವಿಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀನಿ. ಮತ್ತು ದೊಡ್ಡವರು ಏನೇನೋ ಶಾಸ್ತ್ರಗಳ ಬಗ್ಗೆ ಎಲ್ಲ ಹೇಳ್ತಿರ್ತಾರಲ್ಲ, ಅದೆಲ್ಲ ಸ್ವಲ್ಪ ತಿಳ್ಕೊತಾ ಇದ್ದೆ. ಯಾಕಂದರೆ ಚಿಕ್ಕದ್ರಲ್ಲೇ ನಾನು ನಮ್ಮ ತಾಯಿ ಕಳ್ಕೊಂಡಿರೋದ್ರಿಂದ ನನಗೆ ಹೇಳ್ಕೊಡೋಕ್ಕೆ ಅಷ್ಟಾಗಿ ಯಾರೂ ಇರಲಿಲ್ಲ. ನಾನು ಸ್ವಇಚ್ಛೆಯಿಂದ ಎಲ್ಲದನ್ನು ಕಲ್ತಿರೋ ಅಂಥದ್ದು. ನನಗೆ ಎಷ್ಟು ಗೊತ್ತಿತ್ತು ಅಷ್ಟನ್ನು ನಾನು ಪೂಜೆ ಮಾಡಿಸ್ದೆ. ಸೊ ಯಾಕಂದರೆ ದೊಡ್ಡವರು ಮನೇಲಿ ಯಾರೂ ಇರಲಿಲ್ಲ, ನಾವುಗಳೇ ಇದ್ದಿದ್ದು. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ನೀಟಾಗಿ ಪೂಜೆನೂ ಕೂಡ ಆಯಿತು. ಮೊದಲನೇದಾಗಿ ವಿಘ್ನೇಶ್ವರನ ಬೆನ್ಕಪ್ಪನ್ನ ಮಾಡಿಟ್ಬಿಟ್ಟೇ ಪೂಜೆ ಮಾಡಿದ್ದು. ನಿಮ್ಗಲ್ಲಿ ಕಾಣಿಸ್ತಾ ಇಲ್ಲ ಅಂದ್ಕೋತೀನಿ. ಸೊ ಏನು ಮಿಸ್ಟೇಕ್ ಆಗಿದೆಯೋ ಏನು ಸರಿಯಾಗಿದೆಯೋ ನಮಗೆ ಗೊತ್ತಿಲ್ಲ. ಬಟ್ ಹೇಗೆ ಗೊತ್ತಿತ್ತೋ ಹಾಗೆ ನೀಟಾಗಿ ಕ್ಲೀನಾಗಿ ಪೂಜೆ ಅಂತೂ ಮಾಡಿದ್ವಿ. ನನಗಂತೂ ಸಂಪೂರ್ಣವಾಗಿ ನಿದ್ದೆನೇ ಆಗ್ತಾ ಇರಲಿಲ್ಲ. ಮಲ್ಕೊಳ್ಳೋದೇ ರಾತ್ರಿ 1 ಗಂಟೆ 2 ಗಂಟೆ ಆಗ್ತಾ ಇರ್ತಿತ್ತು. ಇನ್ನು ಎದ್ದೇಳೋದನ್ನು ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ವಿ, 7:30 8 ಗಂಟೆ ಈ ಥರ ಎದ್ದೇಳ್ತಾ ಇದ್ವಿ. ಇನ್ನಾದರೂ ಹಿಂದಿನ ನೈಟ್ ಅಂತೂ ನಮಗೆ ನಿದ್ದೆನೇ ಇರಲಿಲ್ಲ. ಇನ್ನು ಮೆಹಂದಿ ಅದು ಇದು ಅಂದ್ಕೊಂಡು ಕೂತ್ಕೊಂಡ್ಬಿಟ್ವಿ. ನಮಗೆ ನಿದ್ದೆನೇ ಬರಲೇ ಇಲ್ಲ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು 9 ಗಂಟೆ ಅಷ್ಟರೊಳಗೇನೋ ಚಪ್ರ ಹಾಕಬೇಕು ಅನ್ನೋದೇನೋ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಕೆಳಗಡೆ ಬಂದು ಚಪ್ರದ ಪೂಜೆನೂ ಕೂಡ ಮಾಡಿದ್ವಿ. ಸೊ ನಮ್ಮ ಮನೆಯವರು ಮತ್ತು ಓನರ್ ಇದ್ದರು, ಅವರು ಮತ್ತು ನಮ್ಮ ಭವಾನಿ ಗಂಡ 3 ಜನ ಸೇರಿಕೊಂಡು ಚಪ್ರ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿ ಬಂತು. ಸಿಂಪಲ್ಲಾಗಿ ಬಾಡಿಗೆ ಮನೆ ಅಂದರೆ ಈ ಬೆಂಗಳೂರು ಕಡೆ ಎಲ್ಲ ಗುಂಡಿ ಎಲ್ಲ ತೆಗೆದ್ಬಿಟ್ಟು ಕಂಬಗಳೆಲ್ಲ ನೆಟ್ಟು ಹಾಕ್ಲಿಕ್ಕಾಗಲ್ಲ. ಈ ಥರ ಮರಳು ಮೂಟೆ ಇಟ್ಬಿಟ್ಟೇ ಹಾಕ್ಬೇಕು. ಯಾಕಂದರೆ ಜಾಗ ಇರಲ್ಲ, ಪೂರ್ತಿ ಎಲ್ಲ ಸಿಮೆಂಟ್ ಹಾಕಿರೋದ್ರಿಂದ ಎಷ್ಟು ಜಾಗ ಇರುತ್ತೆ ಅಷ್ಟರಲ್ಲೇ ಹಾಕಬೇಕಾಗುತ್ತೆ. ಶಿವರು ಫಸ್ಟ್ ಟೈಮ್ ಅನ್ಕೋತೀನಿ ಚಪ್ರ ಹಾಕಿದ್ದು. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು. ಯಾವ ಕೆಲಸನೂ ಕೂಡ ಮಾಡಲ್ಲ ಅಂತ ಹೇಳಲಿಲ್ಲ. ಪಾಪ ಅವ್ರು ರಜಾ ಅಂತ ಬಂದರೆ ತುಂಬ ನಿದ್ದೆ ಮಾಡ್ತಾರೆ. ಈ ಸಲ ಅವ್ರಿಗೆ ನಿದ್ದೆನೂ ಆಗಲಿಲ್ಲ, ನನಗೆ ರೆಸ್ಟೂ ಆಗಲಿಲ್ಲ, ಅವ್ರಿಗೆ ನಿದ್ದೆನೂ ಆಗಲಿಲ್ಲ. ಆ ಥರ ಆಗೋಯ್ತು. ಈ ಸಲ ಅಂತೂ ಪೂರ್ತಿ ರಜಾ ಇದೇ ರೀತಿಯಾಗಿ ಹೋಯಿತು. ಸೊ ಫೈನಲಾಗಿ ಅಕ್ಕಪಕ್ಕದಲ್ಲೆಲ್ಲ ಬಂದರು. ಅವ್ರಿಗೂ ಕೂಡ ತಾಂಬೂಲ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಎಲ್ಲರ ಹತ್ರನೂ ಕೂಡ ಆಶೀರ್ವಾದ ತೊಗೊಂಡಿದ್ದಾಯಿತು. ನೋಡಿ ಈ ರೀತಿಯಾಗಿ ಬಂದಿದೆ. ಸ್ವಲ್ಪ ಗರಿಗಳೆಲ್ಲ ಒಣಗ್ದಂಗೆ ಆಗೋಗ್ಬಿಟ್ಟಿತ್ತು, ಅಷ್ಟು ಬಿಸಿಲು ಇರೋದು. ನಾನು ಅಂದ್ಕೊಂಡೆ ಹೈದ್ರಾಬಾದಲ್ಲೇ ಬಿಸಿಲು ಜಾಸ್ತಿ ಅಂತ. ಇಲ್ಲವೇ ಇಲ್ಲ, ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಬಿಸಿಲು. ಹೈದ್ರಾಬಾದಲ್ಲಿ ಸ್ವಲ್ಪ ಹೆಂಗೋ ಇರ್ಬೋದೇನೋ, ಸ್ವಲ್ಪ ಗಾಳಿ ಒಂದು ಸ್ವಲ್ಪ ಬಿಸಿಲು ಆ ಥರ. ಬೆಂಗಳೂರಲ್ಲಂತೂ ಫುಲ್ ಬಿಸಿಲು. ನನಗೆ ಶಾಕ್ ಆಗೋಯ್ತು. ಯಾಕಂದರೆ ಇಷ್ಟು ವರ್ಷ ನಾನು ಬೆಂಗಳೂರಲ್ಲೇ ಇದ್ದಿದ್ದು, ಮನೆ ಒಳಗೆ ಇರ್ತಿದ್ದೆ, ಆಚೆ ಹೋಗ್ತಿದ್ದಿದ್ದೆ ಕಡಿಮೆ, ಏನಾದರೂ ತೊಗೊಳಕ್ಕಷ್ಟೇ ಹೋಗ್ತಿದ್ದಿದ್ದು. ಬಟ್ ಈ ಸಲ ಓಡಾಟ ಜಾಸ್ತಿ ಆಯ್ತಲ್ಲ, ನನಗೂ ಶಾಕ್ ಆಗೋಯ್ತು. ಹೌದು ಇಲ್ಲಿ ಬಿಸಿಲು ಜಾಸ್ತಿ ಅಂತ ಹೇಳ್ಬಿಟ್ಟು. ಚಪ್ರ ಎಲ್ಲ ಶಿವರು ಹಾಕ್ತಾಯಿದ್ರು, ನಾನು ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವ್ರು ಚಪ್ರ ಹಾಕ್ಬಿಟ್ಟು ಬಂದು ನನಗೂ ಕೂಡ ಸ್ವಲ್ಪ ಎಲ್ಪ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ತೊಳ್ಕೊತಾ ಇದ್ದೆ. ಫಸ್ಟ್ ಟೈಮು ನಾವು ಒಂದು 25-30 ಜನಕ್ಕೆ ಅಡುಗೆ ಮಾಡಿದ್ದು. ನನಗೆ ಶಾಕ್ ಆಗೋಯ್ತು. ನಾನು ಇಷ್ಟು ಜನಕ್ಕೆ ಅಡುಗೆ ಮಾಡಿದ್ದೇ ಇಲ್ಲ. ಒಂದು 10 ಜನ 15 ಜನ ಈ ಥರ ಮಾಡ್ಕೊತಿದ್ದೆ. ಫಸ್ಟ್ ಟೈಮ್, ಅದು ಮದುವೆಗೆ ಅಂತೇಳಿ ಮಾಡಿದ್ದು ಫಸ್ಟ್ ಟೈಮು. ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂತು, ನೀಟಾಗಿ. ಯಾರ ಹತ್ರನೂ ಹೇಳಿಸ್ಕೊಳ್ದಲ್ಲೇ ನಾವೇ ಸ್ವಇಚ್ಛೆಯಿಂದ ನಮಗೆ ಯಾವ ಥರ ಗೊತ್ತೋ ಆ ಥರ ಎಲ್ಲದನ್ನು ಹಾಕಿ ನೀಟಾಗಿ ಮಾಡಿದ್ವಿ. ಒಂದು ಅಡುಗೆನೂ ಕೂಡ ಹಾಳಾಗಿರಲಿಲ್ಲ, ಅಷ್ಟು ನೀಟು ಪರ್ಫೆಕ್ಟಾಗಿ ಮಾಡಿದ್ವಿ. 4 ಗಂಟೆ ಅಷ್ಟರೊಳಗೆ ನಾನು ಶಿವರಿಬ್ಬರು ಸೇರಿಕೊಂಡು ಅನ್ನ, ಸಾಂಬಾರು, ಪಾಯಸ, ಪಲ್ಯ, ಕೋಸಂಬರಿ, ಹಾಗೆ ಹಪ್ಪಳ ಎಲ್ಲದನ್ನು ರೆಡಿ ಮಾಡಿಟ್ಟು ಮತ್ತೆ ಮಾರ್ಕೆಟಿಗೆ ಹೋಗೋದಿತ್ತು ನಾವು. ನಂದು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ, ಅದನ್ನೆಲ್ಲ ಇಸ್ಕೊಂಡು ಸ್ವಲ್ಪ ಮಾರ್ಕೆಟ್ಗೆಲ್ಲ ಹೋಗೋದಿತ್ತು. ಹೋಗ್ಬಿಟ್ಟು ಬಂದು
ಮತ್ತು ಮನೇಲಿ ಎಲ್ಲರಿಗೂ ಊಟಕ್ಕೆ ಇಡೋದಿತ್ತು, ಎಲ್ಲರಿಗೂ ಊಟಕ್ಕೆ ಇಟ್ವಿ. ಅಷ್ಟರೊಳಗೆ ಅವ್ರ ತಂದೆ ತಾಯಿಗೆ ಪೂಜೆ ಮಾಡೋದಿರುತ್ತೆ. ದೇವತಾ ಕಾರ್ಯ ಅಂದರೆ ಅಲ್ಲಿಂದನೇ ಶುರುವಾಗುತ್ತೆ ಅಂತ ಹೇಳ್ತಾರೆ. ಸೊ ನಾವು ಎಷ್ಟು ಗೊತ್ತಿರುತ್ತೆ ಆ ರೀತಿಯಾಗಿ ನಾವು ಮಾಡಿದ ಅಡುಗೆನೆಲ್ಲ ಅವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು, ಹಾಗೆ ಮುಹೂರ್ತದ ಬಟ್ಟೆಗಳಿರುತ್ತಲ್ಲ ಹುಡುಗ ಹುಡುಗಿದು, ಅದನ್ನೆಲ್ಲ ಮುಂದೆ ಇಟ್ಟು ಸ್ವಲ್ಪ ಚಿಕ್ಕದಾಗಿ ಜಾಗ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡ್ವಿ. ಮತ್ತು ಒಡವೆಗಳು ಎಲ್ಲದನ್ನು ಇಟ್ಟು ಅವ್ರ ಮುಂದೆ ಪೂಜೆ ಎಲ್ಲ ಮಾಡ್ತೀವಿ. ಯಾವುದು ತೊಂದರೆ ತೊಡಕು ಆಗೋದು ರೀತಿ ಒಂದು ಕಾರ್ಯ ನಡೀಲಿ ಅಂತ ಹೇಳ್ಬಿಟ್ಟು. ಪಾಪ ಬೆಳಗ್ಗೆಯಿಂದ ಶಿವರು ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ, ಕಟ್ಟಿಂಗ್ ಶೇವಿಂಗ್ ಏನೂ ಮಾಡಿಸಿರಲಿಲ್ಲ. ಎಲ್ಲ ಅವತ್ತು ಮದುವೆ ದಿನ ಎಲ್ಲ ಕೆಲಸ ಮುಗಿಸಿ ಸಂಜೆ ಹೋಗಿ ಅವರು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಬಂದರು. ನಾವೂ ಕೂಡ ಎಲ್ಲರಿಗೂ ಊಟಕ್ಕಿಟ್ಟು ಲಾಸ್ಟ್ ನಾವೊಂದು 5-6 ಜನ ಇದ್ವಿ. ಕೆಳಗಡೆ ಮನೆ ಓನರ್ ಅವ್ರು ಬಂದಿದ್ರಲ್ಲ, ಅವರು ಮಿಸ್ಸಸ್ ನಮಗೆ ಊಟಕ್ಕೆ ಬಡಿಸಿದ್ರು. ನಾವು ಎಲ್ಲರಿಗೂ ಬಡಿಸಾದ್ಮೇಲೆ ನಾವೂ ಕೂಡ ಊಟ ಮಾಡಿ ಮುಗಿಸಿದ್ವಿ. ಆಮೇಲೆ ನಮ್ಮ ಅಣ್ಣನ ಹೆಂಡ್ತಿ ಮತ್ತು ಅವರಿಬ್ಬರು ಸೇರಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಿದ್ರು ಚೌಟ್ರಿಗೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು. ಏನೇನೆಲ್ಲ ತೊಗೊಳೋದಿತ್ತು ಮುಹೂರ್ತದ್ದು ಮತ್ತು ರಿಸೆಪ್ಷನ್ನದು ಅದೆಲ್ಲ ಬಟ್ಟೆಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸೂಟ್ ಕೇಸಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ನಾವು ಅಷ್ಟರೊಳಗೆ ಆಚೆ ಕಡೆ ಏನೆಲ್ಲ ಕೆಲಸ ಇರುತ್ತೆ ಅದನ್ನೆಲ್ಲ ನಾವೂ ಕೂಡ ಮುಗಿಸ್ಕೊಬೇಕಲ್ವ. ಯಾಕಂದರೆ ಎಲ್ಲ ಹಾಗೇ ಬಿಟ್ಟು ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಎಷ್ಟೊತ್ತಾದ್ರೂ ನಮ್ಮ ಕೆಲಸ ಮುಗಿಲೇ ಇಲ್ಲ. ಫೈನಲಾಗಿ ಅವ್ರದ್ದು ಗಾಡಿ ಬಂತು, ಮತ್ತು ಎಲ್ಲರೂ ಫೋನ್ ಮಾಡ್ತಾಯಿದ್ರು ಇನ್ನೂ ಬಂದಿಲ್ವಾ ಅಂತ. ಅವ್ರನ್ನ ನಾವು ಕಳಿಸ್ಬಿಟ್ಟು ನಾವು ಲೇಟಾಗಿ ಹೋದ್ವಿ. ಅಷ್ಟರೊಳಗೆ ನಾವು ಹೋಗೋವಷ್ಟರೊಳಗೆ ಅರ್ಧ ಎಲ್ಲ ಶಾಸ್ತ್ರನೇ ಮುಗ್ದೋಗ್ಬಿಟ್ಟಿತ್ತು. ನಾವು ಹೋದಾಗಲೇ ಸುಮಾರು 11:30 ಆಗಿತ್ತು. ಯಾಕಂದರೆ ಮನೇಲಿ ಅಷ್ಟೊಂದು ಪಾತ್ರೆಗಳೆಲ್ಲ ಇತ್ತು, ಅಡುಗೆ ಮಾಡಿರೋದು, ಮನೆಯೆಲ್ಲ ಹೆಂಗೆ ಬೇಕು ಹಂಗೆ ಬಿಟ್ಟು ಹೋಗಿದ್ರು. ಸೊ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ನೀಟ್ ಮಾಡಿ ಹೋಗೋದು ನಮ್ಮ ಜವಾಬ್ದಾರಿ ಆಗಿತ್ತು. ಹಾಗಾಗಿ ನಾನು ಮತ್ತು ಶಿವರು ಅದನ್ನೆಲ್ಲ ನೀಟ್ ಮಾಡಿ ಆಮೇಲೆ ಲಾಸ್ಟಿಗೆ ಹೋದ್ವಿ. ಸೊ ಅಷ್ಟರೊಳಗೆ ಸುಮಾರು ಶಾಸ್ತ್ರ ಮುಗ್ದೋಗಿತ್ತು. ಪರವಾಗಿಲ್ಲ, ನನಗೇನು ಬೇಜಾರಾಗಿಲ್ಲ. ಯಾಕಂತಂದರೆ ನಾವು ಅಲ್ಲಿ ಹೋಗಿದ್ದೇ ಒಂದು ಯಾವ ತೊಂದರೆನೂ ಇಲ್ದಂಗೆ, ನಮಗೆ ಎಷ್ಟು ಗೊತ್ತಿರುತ್ತೆ ಅಷ್ಟೆಲ್ಲ ಕೆಲಸ ಮಾಡಿ ಅವರಿಗೇನೋ ತೊಂದರೆ ಆಗೋದು ರೀತಿ ನೋಡ್ಕೋಬೇಕು ಅಂತ. ಸೊ ಅದೊಂದು ನಾವು ಕರ್ತವ್ಯನ ನಾವು ನೀಟಾಗಿ ಮಾಡಿದ್ದೀವಿ ಅಂತ ನಾನು ಖುಷಿಯಿಂದ ಹೇಳ್ಕೊತೀನಿ. ಯಾರು ಹೆಂಗೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ, ಬಟ್ ನಾವಂತೂ ಖುಷಿಯಿಂದನೇ ಮಾಡಿದ್ದೀವಿ. ನೆಕ್ಸ್ಟು ಬಳೆ ಶಾಸ್ತ್ರಕ್ಕೆ ರೆಡಿ ಆಗ್ತಾಯಿದ್ಲು. ಅಷ್ಟರೊಳಗೆ ನಾವು ಹೋದ್ವಿ. ಫೋಟೋ ಎಲ್ಲ ತಗೊಳ್ತಾಯಿದ್ರು. ಊರಿಂದ ಎಲ್ಲರೂ ಬಂದಿದ್ದರು. ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ಊರಲ್ಲಿ ರೀಸೆಂಟಾಗಿ ಹೋಗ್ತಾ ಇರ್ತೀನಿ ನಾನು ಊರಿಗೆ. ಎಲ್ಲ ಮನೆ ಕಟ್ಟಿಸ್ತಿರೋದು ಅಂದರೆ ಊರಿಗೆ ಹೋಗ್ತಾನೆ ಇರ್ತೀವಿ. ಬಟ್ ಎಲ್ಲರ ಮನೆ ತಕ್ಕೂ ಹೋಗಿ ಮಾತಾಡ್ಸೋದು ಅಥವಾ ಸಿಕ್ಕಿದಂಗೆ ಮಾತಾಡ್ಸೋದೇ ಬೇರೆ. ಎಲ್ಲರೂ ಒಟ್ಟಿಗೆ ಸಿಗ್ತಾರಲ್ಲ ಆವಾಗ ಮಾತಾಡ್ತೀವಲ್ಲ, ಅದೇ ಒಂದು ಖುಷಿ ಬೇರೆ. ಸಖತ್ ಖುಷಿ ಅನ್ನಿಸ್ತು. ಎಲ್ಲರೂ ಬಂದಿದ್ದರು. ಸುಮಾರು ಒಂದು ಊರಿಂದ ಒಂದು 20-25 ಜನ ಬಂದಿದ್ದರು. ಅವ್ರುಗಳಿಗೆಲ್ಲ ಚೌಟ್ರಿಲೇ ಅಡುಗೆ ಮಾಡಿಸಿದ್ರು. ನಾವು ಮನೇಲಿ ಪೂಜೆ ಮಾಡಿದ್ವಲ್ಲ, ಚಪ್ಪರ ಹಾಕ್ತವ್ರು ಹಾಗೆ ಅಕ್ಕಪಕ್ಕದವ್ರಿಗೋಸ್ಕರ ನಾವು ಮನೆಯಲ್ಲೇ ಮಾಡಿಕೊಂಡು ಅವರಿಗೆಲ್ಲ ಊಟ ಬಡಿಸಿ ಆಮೇಲೆ ನಾವು ಚೌಟ್ರಿಗೆ ಬಂದಿದ್ದು. ಮತ್ತು ಎಲ್ಲರೂ ಬಳೆ ತೊಟ್ಕೊಂಡಾಯಿತು. ಎಲ್ಲ ಕೈಗೆ ಇಸ್ಕೊಂಡು ತೊಟ್ಕೊತಾಯಿದ್ರು. ನಾನು ತುಂಬ ವರ್ಷಗಳಾಗಿತ್ತು ಈ ಥರ ಮದುವೆಗೆಲ್ಲ ಹೋಗಿ ಬಳೆ ತೊಟ್ಟು. ಹಾಗಾಗಿ ಇವತ್ತು ನಾನೇ ಕೂಡ ಬಳೆ ತೊಟ್ಕೊಳ್ಳೋಣ ಅಂತ ನಮ್ಮ ಅತ್ತಿಗೆ ಕೂಗಿದ್ರಲ್ಲಿ ಹೋಗಿ ಕೂತ್ಕೊಂಡು ಬಳೆ ತೊಡಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಏನು ಹಾಕಿಸ್ಕೊಳ್ಳಿಲ್ಲ, ಬ್ಲ್ಯಾಕ್ ಕಲರ್ ಬಳೆ ಆಗಿರೋದ್ರಿಂದ. ಮತ್ತು ಬೆಳಗ್ಗೆಗೆ ಬೇರೆ ಬಳೆ ಹಾಕೋಬೇಕು ಅಂದ್ಬಿಟ್ಟು ಸ್ವಲ್ಪ ಲೂಸ್ ಆಗಿರೋ ಅಂಥದ್ದು ಒಂದು 4 ಬಳೆ ಹಾಕಿಸ್ಕೊಂಡೆ. ಇನ್ನು ಎಷ್ಟೊಂದು ವೀಡಿಯೋಸ್ ಇತ್ತು, ಎಲ್ಲ ಡಿಲೀಟ್ ಆಗೋಗಿದೆ. ಇದು ನಮ್ಮ ವರ್ಷನ್ ಮೊಬೈಲಿಂದ ಮಾಡಿರೋ ಅಂಥದ್ದು. ಪಾಪ ಅವ್ನು ಮಲ್ಕೊಂಡಿದ್ದ, ಯಾರೂ ವಿಡಿಯೋ ಮಾಡ್ತಿರ್ಲಿಲ್ಲ. ಅದು ಹೆಂಗೆ ಎದ್ಬಿಟ್ಟು ಬಂದು ವಿಡಿಯೋ ಮಾಡೋದನ್ನ ನನಗೆ ಗೊತ್ತಿಲ್ಲ. ನನಗೆ ಅಟ್ಲೀಸ್ಟ್ ಇದೊಂದು ಕ್ಲಿಪ್ ಆದ್ರೂ ಸಿಕ್ತು. ಸಖತ್ತು ಖುಷಿ ಅನ್ನಿಸ್ತು ನನಗೆ. ಯಾಕಂದ್ರೆ ಅಲ್ಲಿ ಫೋಟೋ ವೀಡಿಯೋದಾರು ಕರೆಸಿದ್ರು ಅವರು. ಬಟ್ ನಮ್ಗೆ ಈ ಥರ ಮೊಬೈಲಲ್ಲೆಲ್ಲ ಈ ಥರ ವೀಡಿಯೋಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ನಾನು ಯಾರ ಕೈಲೂ ಮೊಬೈಲ್ ಕೊಟ್ಟಿರಲಿಲ್ಲ, ಯಾಕಂದರೆ ನಂದು ಆಲ್ರೆಡಿ ಮೊಬೈಲ್ ಹಾಳಾಗಿತ್ತು. ಆಮೇಲೆ ಅವನೇ ವೀಡಿಯೋ ತೊಗೊಂಡ. ಇನ್ನೇನು ಮಾಡೋದು, ಎಲ್ಲರ ಹತ್ರನೂ ಕಳಿಸ್ಕೊಂಡು ಇವತ್ತು ವೀಡಿಯೋನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಬಳೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಭತ್ತ ಕುಟ್ಟೋದೆಲ್ಲ ಇತ್ತು, ಅದನ್ನು ಮಾಡ್ಕೊಂಡಿದ್ದೆ ವೀಡಿಯೋನ. ಅದನ್ನು ಕೂಡ ಡಿಲೀಟ್ ಆಯಿತು. ಅದಾದಮೇಲೆ ನೆಕ್ಸ್ಟು ಅರಿಶಿನ ಶಾಸ್ತ್ರದ್ದು ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೆ. ಅರಿಶಿನ ಶಾಸ್ತ್ರದ್ದು ಅದನ್ನು ಕೂಡ ಡಿಲೀಟ್ ಆಗಿದೆ. ಸೊ ಸದ್ಯ ಬೇರೆಯವ್ರ ಮೊಬೈಲಿಂದ ಮಾಡ್ಕೊಂಡಿರೋದಕ್ಕೆ ನನಗೆ ಇಷ್ಟ ಆದ್ರೂ ವೀಡಿಯೋ ಸಿಕ್ತು. ಇಲ್ಲಾಂದರೆ ಎಲ್ಲ ವೀಡಿಯೋನೂ ಡಿಲೀಟ್ ಆಗ್ತಿತ್ತು. ನನ್ನ ಪುಣ್ಯ ಇನ್ಸ್ಟಾಗ್ರಾಮಿಗೆ ನಾನು ಆಲ್ಮೋಸ್ಟ್ ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ನಂದು ಫೋನ್ ರೀಸೆಟ್ ಆಯಿತು ಹಳೇದು. ಹಾಗಾಗಿ ಎಲ್ಲ ಹೋಯಿತು. ನಂಗೆ ಮೊದಲೇ ಏನಾದ್ರೂ ಫೋನ್ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟಿದ್ರೆ ಯಾವುದಾದ್ರೂ ಬೇರೆ ಒಂದು ಫೋನಿಗೆ ಕಳಿಸ್ಕೊತಿದ್ದೆ, ಇಲ್ಲಾಂದರೆ ಜಿಮೇಲಿಗೆಲ್ಲ ಸೇವ್ ಮಾಡ್ಕೊತಿದ್ದೆ. ಸ್ವಲ್ಪ ವಿಡಿಯೋ ಫೋಟೋಸ್ ಎಲ್ಲ ಜಿಮೇಲಲ್ಲಿ ಸೇವ್ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋಸ್ ಸಿಕ್ತು. ಇನ್ನು ಕೆಲವೊಂದೊಂದು ಸೇವ್ ಆಗದಿಲ್ದಿರೋದೆಲ್ಲದೂ ವಿಡಿಯೋ ಹೋಗ್ಬಿಡ್ತು.
ಸುಮಾರು ಫೋಟೋಸು ವಿಡಿಯೋಸ್ ಎಲ್ಲ ಹೋಯ್ತು. ಸಖತ್ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಒಳ್ಳೊಳ್ಳೆ ಮೂಮೆಂಟ್ನೆಲ್ಲ ನಾವು ವಿಡಿಯೋ ಮಾಡ್ಕೊಂಡಿರ್ತೀವಿ, ಫೋಟೋ ತಗೊಂಡಿರ್ತೀವಿ. ಅದೆಲ್ಲ ಹೋದಾಗ ಸಖತ್ ಬೇಜಾರು ಅನ್ನಿಸ್ಬಿಡುತ್ತೆ. ಏನಾದ್ರೂ ಒಂದು ಈ ಥರ ಮೇಯ್ನ್ ಫಂಕ್ಷನ್ಗಳಿದ್ದಾಗ, ಏನಾದರೂ ಒಂದು ಹಬ್ಬಗಳಿದ್ದಾಗ ನಾವು ಮಾಡ್ಕೊಂಡಿರೋ ವಿಡಿಯೋನೇ ಫಸ್ಟು ಡಿಲೀಟ್ ಆಗಿರುತ್ತೆ, ಇಲ್ಲಾಂದರೆ ಏನಾದರೂ ಒಂದು ಹಾಗೆ ಹಾಳಾಗ್ಬಿಟ್ಟಿರುತ್ತೆ. ಏನು ಮಾಡೋದು, ಏನೂ ಮಾಡೋಂಗಿಲ್ಲ. ಸೊ ಅರಿಶಿನ ಶಾಸ್ತ್ರ ಈ ರೀತಿಯಾಗಿ ನಡೀತು. ಇದು ಚೌಟ್ರಿಲಿ ಮಾಡ್ತಾ ಇರೋದು. ಮನೆ ಮುಂದೆನೇ ಮಾಡಿಬಿಟ್ಟು ಕರ್ಕೊಂಡು ಬರಬೇಕು ಅನ್ನೋದು ಇತ್ತು. ಯಾಕಂತಂದರೆ ಅಲ್ಲಿ ಜಾಗ ಸಾಕಾಗಲಿಲ್ಲ. ಕೆಳಗಡೆ ಚಪ್ಪರ ಹಾಕಿರೋದ್ರಿಂದ ಅಲ್ಲಿ ಸುಮ್ಮನೆ ಎಲ್ಲ ತ್ಯಾವ ಆಗುತ್ತೆ, ನೀರೆಲ್ಲ ರೋಡಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಚೌಟ್ರಿಲೇ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಾಗಾಗಿ ಚೌಟ್ರಿಲ ಅಂದರೆ ಎಲ್ಲರೂ ಇರ್ತಾರೆ, ಎಲ್ಲರ ಎದುರುಗಡೆನೂ ಶಾಸ್ತ್ರ ಚೆನ್ನಾಗಾಗುತ್ತೆ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಇನ್ನು ಮುಹೂರ್ತದ್ದು. ನಾನು ಮನೆಗೆ ಹೋಗ್ಬಿಟ್ಟಿದ್ದೆ. ಅರಿಶಿನ ಶಾಸ್ತ್ರ ಮುಗಿದ ತಕ್ಷಣವೇ ಮನೆಗೆ ಹೋಗಿ ಮಲ್ಕೊಂಡ್ಬಿಟ್ಟೆ. ಸಖತ್ತು ಟಯರ್ಡಾಗಿ ಹೋಗ್ಬಿಟ್ಟಿತ್ತು. ಇನ್ನು ಚೌಟ್ರಿಲಿ ಎಲ್ಲರೂ ಇದ್ದರು, ಅಲ್ಲೇ ಮಲ್ಕೊ ಅಂತಂದರು. ಬಟ್ ನನಗೆ ಸಖತ್ತು ಟಯರ್ಡಾಗಿರೋದ್ರಿಂದ ಸ್ಯಾರಿ ಉಟ್ಕೊಂಡು ಮಲ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಬರೋಣ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ನಾವು ಬೆಳಗ್ಗೆ ಹೊರಟಿದ್ದೇ ಲೇಟಾಗೋಯ್ತು. ಬೆಳಗ್ಗೆ ಎದ್ದಿದ್ದೇ ಲೇಟು. 7:15ಗೆ ಎದ್ದೆ ನಾನು. 9 ಗಂಟೆಗೆಲ್ಲ ಮುಹೂರ್ತ ಇತ್ತು. ನಾವು ರೆಡಿಯಾಗಿ, ನಿಮಗೆ ಗೊತ್ತಿರುತ್ತೆ ಮದುವೆ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು, ರೆಡಿ ಆಗಬೇಕಂತ ಏನೇನೋ ಅಂದ್ಕೊಂತೀವಿ. ಅದರಲ್ಲಿ ಬೇರೆ ನಾನು ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದೆ. ಸಖತ್ ಬೇಜಾರಾಗ್ತಿತ್ತು. ಎಷ್ಟೆಲ್ಲ ಖುಷಿಯಿಂದ ಬ್ಲೌಸ್ ಸ್ಟಿಚ್ ಮಾಡಿಕೊಂಡೆ, ಹೆಂಗೆಲ್ಲ ರೆಡಿ ಆಗಬೇಕು ಅಂದ್ಕೊಂಡೆ. ಬಟ್ ಎಲ್ಲ ವೇಸ್ಟ್ ಆಗೋಯಿತು. ಇನ್ನೇನು ತಾಳಿ ಕಟ್ಟಬೇಕು ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಎಂಟ್ರಿ ಕೊಟ್ಟೆ. ಶಿವವ್ರಿಗೆ ಹಂಗೂ ಬರೋಕ್ಕೆ ಆಗಲಿಲ್ಲ. ಆಮೇಲೆ ಬಂದರು ಅವರು. 1-2 ನಿಮಿಷ ಬಿಟ್ಕೊಂಡು ಸ್ವಲ್ಪ ಲೇಟಾಗಿ ಬಂದರು. ಅದಾದಮೇಲೆ ತಾಳಿ ಎಲ್ಲ ಕಟ್ಟಿದ್ದಾಯಿತು. ಮತ್ತು ನಕ್ಷತ್ರ ತೋರಿಸ್ತಾ ಇದ್ದರು. ಅದನ್ನು ಕೂಡ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಮದುವೆ ಅಂತೂ ಖುಷಿಯಾಗಿ ಆಯಿತು. ಈ ಮೂಲಕ ಇಬ್ಬರಿಗೂ ನಾನು ವಿಶ್ ಮಾಡ್ತೀನಿ, 100 ವರ್ಷ ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇಬ್ಬರಿಗೂ ಕೂಡ ಭಗವಂತ ತಾಳ್ಮೆ ಕೊಡಲಿ, ಎಲ್ಲದನ್ನು ಫೇಸ್ ಮಾಡುವಂಥ ಶಕ್ತಿ ಕೊಡಲಿ ಅಂತ. ಫೈನಲಿ ಮದುವೆ ಊಟ ಹೋಳ್ಗೆ ಮಾಡಿಸಿದ್ರು. ಸೊ ಊಟ ಕೂಡ ಆಯಿತು. ಅದಾದಮೇಲೆ ಮನೆಗೆ ಬಂದ್ವಿ. ನಮ್ಮ ಚುಕ್ಕಿ ನೋಡಿ, ನಾವೆಲ್ಲ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ. ಅವಳು ಒಬ್ಬಳೇ ಮಲ್ಕೊಂಡು ವಿಡಿಯೋ ಹಾಕ್ಕೊಂಡು ನೋಡ್ತಾ ಇದ್ದಾಳೆ. ಅಮ್ಮ ಮಗಳೇ, ಅವ್ವ ಏನು ಮಾಡ್ತಿದ್ಯಮ್ಮ ನೀನು? ಏನು ನೋಡ್ತಿದ್ಯಮ್ಮ ನೀನು? ಆನೆ ನೋಡ್ತಿದ್ಯಾ ಮಗಳೇ? ತೋಚು ಆನ್ ಮಾಡಮ್ಮ. ಒಂಟೆ ಮಗಳೇ, ಅದು ಒಂಟೆನೂ ಅಲ್ಲ ಮಗಳೇ, ಬಸ್ವಾ. ಹಾಂ ಆನೆನಾ? ಸರಿ ಆಯ್ತು, ನೋಡ್ಲಾ. ಒಂದೇ ಮನೆ ಕಂಡು ನೋಡ್ತೈತೆ. ಏನು ನೋಡ್ತಿದ್ಯಮ್ಮ ನೀನು? ಚಾಕಿ ಬೇಡ, ಈ ವಯಸ್ಸಿಗೆ ಮೊಬೈಲ್ ಕೊಟ್ಟು ಅಲ್ಲ ಅವಳು ಮಲಗಿರೋದು ನೋಡು, ಕೈ ಕಟ್ಕೊಂಡು. ಹಾಂ ಏನೂ ಇದು ಮಾಡ್ದಂಗೆ ಸುಮ್ಮನೆ ಮನೆ ಕಂಡು ಆಡ್ತಾವಳು ನೋಡು. ನಮ್ಮೆಲ್ಲರೂ ಗಡಿಬಿಡಿಗೆ ಅವಳೇ ಟೆನ್ಷನ್ ಆಗಿ ಸೈಲೆಂಟಾಗಿ ಒಬ್ಬಳೇ ಕೂತ್ಬಿಟ್ಟಿದ್ಲು. ಇನ್ನು ನೋಡ್ತಾ ಇರ್ಬೋದು, ಇದನ್ನೆಲ್ಲ ಮತ್ತೆ ಬೆಳಗ್ಗೆ ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ನನ್ನವೆಲ್ಲ ಮತ್ತು ಶೂವರ್ ಬಟ್ಟೆಗಳು ತೊಳೆಯೋವೆಲ್ಲ ಒಂದು ಹತ್ರ ಹಾಕ್ಕೊಂಡಿದ್ದೀನಿ. ಊರಿಗೆ ತಗೊಂಡು ಹೋಗೋಕ್ಕೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮದು ಕರ್ತವ್ಯ ಏನಿರುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋ ಅಂಥದ್ದು. ಇದನ್ನೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಅದ್ರ ನೆಕ್ಸ್ಟ್ ಡೇ ಏನಾಯಿತು ಅಂದರೆ, ನಮ್ಮ ಮಾವ ಊರಲ್ಲಿ ತೀರೋದ್ರು. ಸೊ ಹಾಗಾಗಿ ಸಡನ್ನಾಗಿ ಊರಿಗೆ ಹೋಗಬೇಕಾಯಿತು. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬೆಂಗಳೂರಿಗೆ ಬಂದು, ಅಲ್ಲಿ ನಮ್ಮ ಅಣ್ಣನ ಹೆಂಡ್ತಿ ನನಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು. ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದು. ಒಂದು ವಿಚಾರ ಹೇಳ್ತೀನಿ ನಾನು, ಯಾವತ್ತೇ ಆಗಲಿ ಯಾರನ್ನೇ ಆಗಲಿ ಕೀಳಾಗಿ ಕಾಣಕ್ಕೆ ಹೋಗಬೇಡ್ರಿ. ನಿಮ್ಮ ಮನೆ ಕೆಲಸಕ್ಕೆ ಅಂತ ಬಂದಿದ್ದಾರೆ, ನಿಮಗೋಸ್ಕರ ಬಂದಿದ್ದಾರೆ ಅಂದರೆ ಅವರಿಗೆ ಸ್ವಲ್ಪ ಒಂಚೂರು ಗೌರವ ಕೊಡೋದು ಕಲಿಬೇಕು. ಅದು ಎಲ್ಲರದ್ದು ಕರ್ತವ್ಯ ಅದು. ಯಾಕಂದರೆ ಎಲ್ಲ ಕೆಲಸನೂ ಬಿಟ್ಟು ಒಬ್ಬರು ನಮಗೋಸ್ಕರ ಬಂದಿದ್ದಾರೆ ಅಂತಂದರೆ ಅಟ್ಲೀಸ್ಟು ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾಡ್ತಿದ್ದಾರೆ, ಊಟ ಮಾಡಿದ್ರಾ, ತಿಂಡಿ ತಿಂದ್ರಾ, ನಮ್ಮ ಮನೆಗಂತ ಬಂದಿದ್ದು ಅವ್ರ ಊರಿಗೆ ಹೋದ್ರಾ ಇಲ್ವಾ, ಇಷ್ಟನ್ನಾದ್ರೂ ಕೃತಜ್ಞತೆ ಇಟ್ಕೊಂಡಿರಬೇಕು. ಇದು ಪ್ರತಿಯೊಬ್ಬರು ಮನುಷ್ಯನ ಒಂದು ಕರ್ತವ್ಯ ಕೂಡ ಹೌದು. ಯಾಕಂದರೆ ಈಗ ನಮ್ಮನೆ ಕೆಲಸಕ್ಕಂತ ನಾವು ಹೋಗಿರ್ತೀವಿ, ಅಥವಾ ನಮ್ಮದೊಂದು ಏನೋ ಒಂದು ಪ್ರೋಗ್ರಾಮಿಗೆ ಫಂಕ್ಷನ್ಗೆ ಕರೆಸ್ಕೊಂಡಿರ್ತೀವಿ ಅಂದರೆ ಅವ್ರು ಇದ್ದರೆ ಇರ್ತಾರೆ, ಹೋದರೆ ಹೋಗ್ತಾರೆ, ನಮ್ಮದು ಕೆಲಸ ಆಯ್ತಲ್ಲ ಅಂತ ಬಿಡಬಾರ್ದು. ಯಾವತ್ತಿದ್ರೂ ನಮಗೋಸ್ಕರ ಒಬ್ಬರು ಟೈಮ್ ಕೊಟ್ಟು ಬಂದಿದ್ದಾರೆ, ಅವ್ರು ಈಗೋ ಬಿಟ್ಟಿದ್ದಾರೆ, ಅವರೆಲ್ಲದನ್ನು ಬಿಟ್ಟು ಬಂದಿದ್ದಾರೆ ಅಂತಂದರೆ ಅವರಿಗೆ ಗೌರವ ಕೊಡಬೇಕಾಗಿರೋದು ಪ್ರತಿಯೊಬ್ಬರು ಮನುಷ್ಯನ ಕರ್ತವ್ಯ. ಇದರಲ್ಲಿ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂತ ಬರಲ್ಲ, ಅಥವಾ ಆ ಕಾಸ್ಟು ಈ ಕಾಸ್ಟ್ ಅಂತ ಬರಲ್ಲ. ಎಲ್ಲರೂ ಒಂದೇ. ನಾವೂ ಕೂಡ ಲವ್ ಮ್ಯಾರೇಜು, ಮಾಡ್ಕೊಂಡಿರೋರು ಕೂಡ ಲವ್ ಮ್ಯಾರೇಜು. ಬಟ್ ಸ್ವಲ್ಪ ಚಿಕ್ಕ ಕೃತಜ್ಞತೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯಂಗೂ ಇರಬೇಕು. ಸೊ ಇದಿಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.